ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ರಿಕೆಟ್ ಡೈರೀಸ್. IPL ಸೀಸನ್ 18ರ 49ನೇ ಮ್ಯಾಚ್ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ, ಪ್ರಿವ್ಯೂ ನೋಡೋಣ, ಪ್ರಿಡಿಕ್ಷನ್ ಮಾಡೋಣ, ವಿಡಿಯೋ ಚಾಲು ಮಾಡೋಣ. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಗೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋಣ, ಬರ್ರಿ ಶುರು ಮಾಡೋಣ. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ MA ಚಿದಂಬರಂ ಸ್ಟೇಡಿಯಂ ಚಪ್ಪಾಕ್ನ ಚೆನ್ನೈ ಒಳಗ್ ನಡೀತೈತಿ. ಇಲ್ಲಿ ಬ್ಯಾಟಿಂಗ್ ಆಡಕ್ ಒಂದು ಚಲೋ ಪಿಚ್ ಐತಿ, ಸ್ಪಿನ್ನರ್ಸ್ ಫ್ರೆಂಡ್ಲಿ ಪಿಚ್ ಐತ್ರಿ. ಮತ್ತೆ ಪೇಸರ್ಸ್ ಯಾರು ಚಲೋ ವೇರಿಯೇಷನ್ ಮಾಡ್ತಿರ್ತಾರ, ಸ್ಲೋವರ್ ಗಳು ಕಟ್ಟರ್ ಗಳು ಹಾಕ್ತಿರ್ತಾರ, ಅಂತವ್ರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಈ ಪಿಚ್ ನಾಗ ಐತಿ. ಇಲ್ಲಿ ನಾವು 170ರಿಂದ 180 ತನ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು. ಎರಡು ಟೀಮ್ ಪ್ಲೇಯಿಂಗ್ 11 ಈ ಮ್ಯಾಚ್ ನಾಗ ಹೆಂಗ್ ಇರ್ತಾವ ಅನ್ನೋದು ನೋಡಿದ್ರ CSK ಪ್ಲೇಯಿಂಗ್ 11 ಶೇಖ್ ರಶೀದ್, ಆಯುಷ್ ಮಾತ್ರೆ ಓಪನ್ ಮಾಡಿದ್ರ, ದೀಪಕ್ ಹೂಡಾ, ಡೆವಾಲ್ಡ್ ಬ್ರೇವಿಸ್, ಶಿವಮ್ ದೂಬೆ, ರವೀಂದ್ರ ಜಡೇಜಾ, MS ಧೋನಿ, ರವಿಚಂದ್ರನ್ ಅಶ್ವಿನ, ಇಲ್ಲಾಂದ್ರೆ ನೇತನ್ ಎಲಿಸ್, ಅನ್ಶುಲ್ ಕಾಂಬೋಜ್, ನೂರ್ ಅಹಮದ್, ಖಲೀಲ್ ಅಹಮದ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಮತೀಶಾ ಪತಿರಾಣ. ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11 ಪ್ರಿಯಾಂಶ್ ಆರ್ಯ, ಪ್ರಭ್ ಸಿಮ್ರನ್ ಸಿಂಗ್ ಓಪನ್ ಮಾಡಿದ್ರ, ಶ್ರೇಯಸ್ ಅಯ್ಯರ್, ನಿಹಾಲ್ ವದೇರಾ, ಜಾಸ್ ಇಂಗ್ಲಿಷ್, ಗ್ಲೆನ್ ಮ್ಯಾಕ್ಸ್ವೆಲ್, ಶಶಾಂಕ್ ಸಿಂಗ್, ಅಜ್ಮತುಲ್ಲಾ ಉಮರ್ ಜೈ, ಮಾರ್ಕೋ ಯಾನ್ಸೆನ್, ಹರ್ಷದೀಪ್ ಸಿಂಗ್, ಯಜವೇಂದ್ರ ಚಹಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಹರ್ಪ್ರೀತ್ ಬ್ರಾರ್. ಚೆನ್ನೈ ಸೂಪರ್ ಕಿಂಗ್ಸ್ ಈ ಸೀಸನ್ ನಾಗ ಆಡಿರೋ 9 ಮ್ಯಾಚ್ ನಾಗ 7 ಮ್ಯಾಚ್ ಸೋತು ಬರೇ 2 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ ನಾಗ ಪೂರ್ತಿ ದಂಡಿ ಕೂತಾರ. ಅಂದ್ರ 10 ನಂಬರ್ ಪ್ಲೇಸ್ ಕೂತಾರ. ಈಗ ಪ್ಲೇ ಆಫ್ಸ್ ರೇಸ್ ನಿಂದ ಆಲ್ಮೋಸ್ಟ್ 99% ಹೊರಗ್ ಬಿದ್ದಾರ. ಈಗ ಏನ್ ಅವ್ರ ಪ್ಲೇಯಿಂಗ್ 11 ಏನ್ ಬೇಕಾದ್ರ ಚಿಡ್ಚಾಡ್ ಮಾಡಬಹುದ್ರಿ. ಯಾಕಂದ್ರ ಈಗ ಸೋಲೋದೆಲ್ಲ ಸೋತ್ ಬಿಟ್ಟಾರ. ಇನ್ನು ಮುಂದೆ ಸೋತ್ರ ಅವ್ರಿಗೆ ಜಾಸ್ತಿ ಫರಕ್ ಬೀಳಂಗಿಲ್ಲ. ಇನ್ನು ಪಂಜಾಬ್ ಕಿಂಗ್ಸ್ ಅವ್ರು ಆಡಿರೋ ಲಾಸ್ಟ್ ಮ್ಯಾಚ್ KKR ವಿರುದ್ಧ ಆ ಮ್ಯಾಚ್ ಮಳಿದಿಂದ ರದ್ದಾಯ್ತು. ಅಲ್ಲಿದಿಂದ ಪಂಜಾಬ್ ಕಿಂಗ್ಸ್ ಮ್ಯಾಗ ಒಂದು ಸ್ಪೆಷಲ್ ಎಕ್ಸ್ಟ್ರಾ ಒಂದು ಪ್ರೆಷರ್ ಆಡ್ ಆಗಿತ್ರಿ. ಯಾಕಂದ್ರೆ ಈಗ 3 ಮ್ಯಾಚ್ ಸೋತಾರ ಅವ್ರು. ಆಲ್ರೆಡಿ 1 ಮ್ಯಾಚ್ ರದ್ದಾಗಿ ಆ ಮ್ಯಾಚ್ ನಾಗ 1 ಪಾಯಿಂಟ್ ಬಂದೈತಿ. ಇಲ್ಲಿದಿಂದ ಪಂಜಾಬ್ ಕಿಂಗ್ಸ್ ನ ಹಾದಿ ಅಷ್ಟು ಈಸಿ ಇರಂಗಿಲ್ಲ. ಈ ಸೀಸನ್ ನಾಗ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ 1 ಮ್ಯಾಚ್ ಆಗಿತ್ತು ಚಂಡೀಗಢ್ನಾಗ. ಆ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಗೆದ್ದಿತ್ತು. ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗ ಈ ಎರಡು ಟೀಮ್ ನಡು 32 ಮ್ಯಾಚ್ ಆಗ್ಯಾವ. 32 ಮ್ಯಾಚ್ ನಾಗ 17 ಮ್ಯಾಚ್ CSK ಗೆದ್ರ, 15 ಮ್ಯಾಚ್ ಪಂಜಾಬ್ ಕಿಂಗ್ಸ್ ಗೆದ್ದೈತಿ. ಏನ್ ಜಾಸ್ತಿ ಡಿಫರೆನ್ಸ್ ಇಲ್ಲ ಅಂದ್ರೂ ಒಂದ್ ಸ್ವಲ್ಪ ಇಲ್ಲಿ CSK ಮುಂದೈತಿ ಪಂಜಾಬ್ ಕಿಂಗ್ಸ್ ಗಿಂತನು. ಆದ್ರ ಲಾಸ್ಟ್ 10 ಮ್ಯಾಚ್ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನಾವು ತಗೊಂಡ್ರ 6 ಮ್ಯಾಚ್ ಪಂಜಾಬ್ ಕಿಂಗ್ಸ್ ಗೆದ್ದೈತಿ, ಬರೇ 4 ಮ್ಯಾಚ್ CSK ಗೆದ್ದೈತಿ. ಅಂದ್ರೆ ರೀಸೆಂಟ್ ಟೈಮ್ಸ್ ನಾಗ ಈ ಎರಡು ಟೀಮ್ ನಡು ಮ್ಯಾಚ್ ಆದಾಗ ಸಕ್ಸಸ್ ಕಂಡಿತ್ತು ಅಲ್ಲಿ ಜಾಸ್ತಿ ಪಂಜಾಬ್ ಕಿಂಗ್ಸ್. ಈ ಎರಡು ಟೀಮ್ ಪ್ಲೇಯರ್ಸ್ ಸ್ಟಾಟ್ಸ್ ಮತ್ತು ಅವ್ರ ರೀಸೆಂಟ್ ಫಾರ್ಮ್ ಗಳು ಹೆಂಗ್ ಅದಾವ ಅನ್ನೋದು ನೋಡಿದ್ರ CSK ಆಯುಷ್ ಮಾತ್ರ ಇವ್ರ ರೀಸೆಂಟ್ ಫಾರ್ಮ್ ಹೆಂಗ್ ಅದಾವ ಅಂದ್ರ 30 ರನ್, 32 ರನ್, 7 ರನ್, 50 ರನ್. ಹೆವಿ ಟ್ಯಾಲೆಂಟೆಡ್ ಪ್ಲೇಯರ್ ಅದಾರ. ರೀಸೆಂಟ್ ಆಗಿ ಚಲೋ ಫಾರ್ಮ್ ನಾಗ ಅದಾರ. ಶೇಖ್ ರಶೀದ್ ಇವ್ರ ಕಡೆ ಬಂದಿದ್ದ ಸ್ಕೋರ್ 12, 27, 19, 0. ಅದಾದ್ಮ್ಯಾಗ ಇವ್ರ ಕಡೆಯಿಂದ ಚಲೋ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೂ ಟೆಕ್ನಿಕಲಿ ಚಲೋ ಬ್ಯಾಟ್ಸ್ಮನ್ ಅದಾರ. ಡೆವಾಲ್ಡ್ ಬ್ರೇವಿಸ್ ಇವ್ರ ರೀಸೆಂಟ್ ಫಾರ್ಮ್ ನೋಡಿದ್ರೆ ಇಲ್ಲಿ 42 ರನ್, 36, 83, 57, 75 ಬೆಂಕಿ ಫಾರ್ಮ್ ನಾಗ ಅದಾರ ಇವರು. ರವೀಂದ್ರ ಜಡೇಜಾ ಇವ್ರ ರೀಸೆಂಟ್ ಫಾರ್ಮ್ ನೋಡಿದ್ರೆ 21 ರನ್ ಪ್ಲಸ್ 1 ವಿಕೆಟ್, 53 ರನ್ ಪ್ಲಸ್ 1 ವಿಕೆಟ್, 7 ರನ್ ಪ್ಲಸ್ 1 ವಿಕೆಟ್, 0 ರನ್, 9 ರನ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ಈಗ ಪ್ರಮೋಟ್ ಮಾಡತ್ತಾರ ಇವ್ರಿಗೆ, ಬ್ಯಾಟಿಂಗ್ ಮ್ಯಾಗ್ ಬಿಡತ್ತಾರ. ಅಂದ್ರೂ ಚಲೋ ಸ್ಟ್ರೈಕ್ ರೇಟ್ಲಿ ಇವ್ರ ಬ್ಯಾಟ್ ನಿಂದ ರನ್ಗಳು ಬರಲಾಗ್ಯಾವ. ಶಿವಮ್ ದೂಬೆ ಇವ್ರ ರೀಸೆಂಟ್ ಫಾರ್ಮ್ 12 ರನ್, 50 ರನ್, 43, 31, 42. ಚಲೋ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದ್ ಸ್ವಲ್ಪ ರನ್ಗಳು ಹೊಡ್ಯಾತಾರ. ಅದನ್ನು ಚಲೋ ಸ್ಟ್ರೈಕ್ ರೇಟೇ ಹೊಡ್ಯಾತಿಲ್ಲ. ಬಿಗ್ ಇನ್ನಿಂಗ್ಸ್ ಇವ್ರ ಕಡೆದಿಂದ ಬರತ್ತಿಲ್ಲ. ಅನ್ಶುಲ್ ಕಾಂಬೋಜ ಇವ್ರ ರೀಸೆಂಟ್ ಫಾರ್ಮ್ ಹೆಂಗೈತೆ ಅಂದ್ರ 1 ವಿಕೆಟ್, 1 ವಿಕೆಟ್, 1 ವಿಕೆಟ್, 2 ವಿಕೆಟ್, 3 ವಿಕೆಟ್. ಭಾರಿ ಕನ್ಸಿಸ್ಟೆಂಟ್ ಆಗಿ ಎಲ್ಲ ಮ್ಯಾಚ್ ನಾಗ ಇವ್ರು ವಿಕೆಟ್ CSK ತಂದು ಕೊಡಾತಾರ. ಪಂಜಾಬ್ ಕಿಂಗ್ಸ್ ಪ್ಲೇಯರ್ಸ್ ಸ್ಟಾಟ್ಸ್ ಮತ್ತು ಅವ್ರ ರೀಸೆಂಟ್ ಫಾರ್ಮ್ ಹೆಂಗ್ ಅದಾವ ಓಡೋದ್ ನೋಡಿದ್ರ ಪ್ರಿಯಾಂಶ್ ಆರ್ಯ ಇವ್ರ ರೀಸೆಂಟ್ ಫಾರ್ಮ್ 69 ರನ್, 22, 16, 22, 26. ಚಲೋ ಒಂದು ಕನ್ಸಿಸ್ಟೆಂಟ್ ಆಗಿ ಹೈ ಸ್ಟ್ರೈಕ್ ರೇಟ್ಲಿ ಇವ್ರು ಬ್ಯಾಟಿಂಗ್ ಮಾಡ್ತಾರೆ. ಜಲ್ದಿ ಔಟ್ ಆಗೋ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ಎಲ್ಲಾ ಬಾಲ್ ಇವ್ರು ಹೊಡ್ಯಾಕ ನೋಡ್ತಿರ್ತಾರ. ಅಕಸ್ಮಾತ್ ನಿತ್ರಪ್ಪ ಅಂದ್ರ ಭಾರಿ ಡಿಸ್ಟ್ರಕ್ಟಿವ್ ಬ್ಯಾಟರ್ ಇವರು. ಪ್ರಭ್ ಸಿಮ್ರನ್ ಸಿಂಗ್ ಇವ್ರ ರೀಸೆಂಟ್ ಫಾರ್ಮ್ 83, 33, 13, 30, 42. ಚಲೋ ಫಾರ್ಮ್ ನಾಗ ಇವರು ಅದಾರ. ಶ್ರೇಯಸ್ ಅಯ್ಯರ್ 25 ರನ್, 6 ರನ್, 7 ರನ್, 0, 82. ರೀಸೆಂಟ್ ಆಗಿ ಇವರು ಒಂಥರ ಖರಾಬ್ ಫಾರ್ಮ್ ಇವ್ರದ್ದು ನಡೆದೈತೆ ಅಂದ್ರೂ ಏನು ತಪ್ಪಾಗಂಗಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಇವ್ರದ್ದು ಒಂಥರ ಭಾರಿ ಹೈ ಲೆವೆಲ್ ಫಾರ್ಮ್ ನಾಗಿದ್ರು. ಈಗ ರೀಸೆಂಟ್ ಆಗಿ ಏನು ಆಡತ್ತಿಲ್ಲ. ನಿಹಾಲ್ ವದೇರಾ ಇವ್ರ ರೀಸೆಂಟ್ ಫಾರ್ಮ್ ಹೆಂಗೈತೆ ಅನ್ನೋದು ನೋಡೋದಾದ್ರೆ ಇಲ್ಲಿ 5 ರನ್, 33 ರನ್, 10 ರನ್, 27 ರನ್, 9 ರನ್. ಅಂದ್ರ ಒಂದು ಇದಕ್ ಚಲೋ ಅಂತನೂ ನಾವ್ ಹೇಳಕ್ ಆಗಿಲ್ಲ, ಕೆಟ್ಟ ಅಂತೂ ಹೇಳಕ್ ಆಗಿಲ್ಲ. ಒಂದ್ ಸ್ವಲ್ಪ ಮ್ಯಾಚ್ ಒಳಗೆ ಇವ್ರಿಗೆ ಸ್ಟಾರ್ಟ್ ಸಿಕ್ಕೈತಿ, ಅದನ್ನ ಕನ್ವರ್ಟ್ ಮಾಡಿಲ್ಲ. ಈ ಪಿಚ್ ಏನ್ ಸ್ಪಿನ್ನರ್ಸ್ ಫ್ರೆಂಡ್ಲಿ ಪಿಚ್ ಐತಿ, ಇವ್ರು ಸ್ಪಿನ್ನರ್ಸ್ ಭಾರಿ ಆಡ್ತಾರ. ಗ್ಲೆನ್ ಮ್ಯಾಕ್ಸ್ವೆಲ್ ಖರಾಬ್ ಕಿಂತನೂ ಒಂದು ಬೇರೆ ವರ್ಡ್ ಏನ್ರಿ ಇದಕ್ಕಿಂತ ದೊಡ್ಡದ ಇತ್ತಂದ್ರ ಅದನ್ನ ಇಲ್ಲಿ ಯೂಸ್ ಮಾಡ್ಬೇಕು. ಯಾಕಂದ್ರೆ ಇವ್ರ ರೀಸೆಂಟ್ ಫಾರ್ಮ್ ಹೆಂಗೈತಂದ್ರ 7 ರನ್, 7 ರನ್, 3 ರನ್, 30 ರನ್. ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಇವ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಟೀಮ್ ನಾಗ ತಗೊಂಡಿದ್ರು, ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗ ಮತ್ತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಡೆಲಿವರ್ ಮಾಡಕ ಫ್ಲಾಪ್ ಆಗ್ಯಾರ.
ಹರ್ಷದೀಪ್ ಸಿಂಗ್ ಇವ್ರ ರೀಸೆಂಟ್ ಫಾರ್ಮ್ ಹೆಂಗ್ ಅದಾವ ಅಂದ್ರ 1 ವಿಕೆಟ್ 2 ವಿಕೆಟ್ 1 ವಿಕೆಟ್ 1 ವಿಕೆಟ್ ಪ್ರತಿ ಮ್ಯಾಚ್ ನಾಗ ಇವ್ರನ್ನು ಕನ್ಸಿಸ್ಟೆಂಟ್ ಆಗಿ ವಿಕೆಟ್ ತಂದು ಕೊಡತಾರ. ಈ ಮ್ಯಾಚ್ ನ ಪ್ಲೇಯರ್ ಬ್ಯಾಟಲ್ ಗಳು ಯಾವ್ಯಾವ ಅದಾವು ಅನ್ನೋದು ನೋಡಿದ್ರ, ಒಂದೇ ಬ್ಯಾಟಲ್ ಖಲೀಲ್ ಅಹಮದ್ ವರ್ಸಸ್ ಪ್ರಿಯಾಂಶ್ ಆರ್ಯ. ಒಂದ್ ಮ್ಯಾಚ್ ನಾಗ ಇವ್ರಿಬ್ರದ್ದು ಹೆಡ್ ಟು ಹೆಡ್ ಆಗಿತ್ರಿ. ಅದ್ರೊಳಗೆ 21 ರನ್ ಪ್ರಿಯಾಂಶ್ ಆರ್ಯ ಹೊಡೆದಾರ, 233 ಸ್ಟ್ರೈಕ್ ರೇಟ್ಲೆ, ಮತ್ತು ವಿಕೆಟ್ ಆಗಿಲ್ಲ ಅಂದ್ರ ತಿರುವಾಡ್ ಬಡಿತಾರ. ಒಟ್ಟ ಸ್ಟಾರ್ಟಿಂಗ್ ಏನು ಒಂದ್ ಶತಕ್ ಹೊಡೆದ್ರು, ಅದು ಇವ್ರ ಚೆನ್ನೈ ಟೀಮ್ ಮ್ಯಾಗನೆ ಇವ್ರು ಹೊಡೆದಿದ್ರು ಮತ್ತ ತಿರುವಾಡ್ ಬಡ್ದಿದ್ರಿ ಎಲ್ಲಾ ಬೌಲರ್ ಗಳಿಗೂ. ಎರಡನೇ ಬ್ಯಾಟಲ್ ಮಾರ್ಕೋ ಯಾನ್ಸೆನ್ ವರ್ಸಸ್ ಡೆವಾಲ್ಡ್ ಬ್ರೇವಿಸ್. 7 ಮ್ಯಾಚ್ ನಾಗ ಇವ್ರಿಬ್ರದ್ದು ಹೆಡ್ ಟು ಹೆಡ್ ಆಗಿತ್ತು. ಅದ್ರೊಳಗ ಬರೀ 29 ರನ್ ಡೆವಾಲ್ಡ್ ಬ್ರೇವಿಸ್ ಹೊಡೆದಾರ, ಅದು 96 ಸ್ಟ್ರೈಕ್ ರೇಟ್. ಇಷ್ಟರೊಳಗ 2 ಸಲ ಅವ್ರ ವಿಕೆಟ್ ಮಾರ್ಕೋ ಯಾನ್ಸೆನ್ ಕೊಟ್ಟಾರ. 100ಕ್ಕಿಂತ ತೆಳಗ ಸ್ಟ್ರೈಕ್ ರೇಟ್ ಐತೆ ಅಂದ್ರ 100% ಸ್ಟ್ರಗಲ್ ಅಂತೂ ಮಾಡ್ತಾರ. ಇಬ್ರು ಸೌತ್ ಆಫ್ರಿಕನ್ಸ್ ಅದಾರ, ಅವ್ರ ಸ್ಟ್ರೆಂತ್ ವೀಕ್ನೆಸ್ ಅವ್ರವ್ರಿಗೆ ಗೊತ್ತಿರ್ತಾವ. ಮೂರನೇ ಬ್ಯಾಟಲ್ ಪ್ರಭ್ ಸಿಮ್ರನ್ ಸಿಂಗ್ ವರ್ಸಸ್ ರವೀಂದ್ರ ಜಡೇಜಾ. 2 ಮ್ಯಾಚ್ ನಾಗ ಹೆಡ್ ಟು ಹೆಡ್ ಆಗಿತ್ತು. ಇದ್ರೊಳಗ 15 ರನ್ ಪ್ರಭ್ ಸಿಮ್ರನ್ ಸಿಂಗ್ ಹೊಡೆದಾರ, 150 ಸ್ಟ್ರೈಕ್ ರೇಟ್ ಹೊಡೆದಾರ. ಮತ್ತ 2 ಮ್ಯಾಚ್ ನಾಗನು ರವೀಂದ್ರ ಜಡೇಜಾ ಅವ್ರ ವಿಕೆಟ್ ತೆಗ್ದಾರ. ಈ ಮ್ಯಾಚ್ ನಾಗ ರವೀಂದ್ರ ಜಡೇಜಾ ಪವರ್ ಪ್ಲೇ ಒಳಗೆ ಬೌಲಿಂಗ್ ಮಾಡಿದ್ರು ಮಾಡಬಹುದು. ಇನ್ನ ನಿಹಾಲ್ ವದೇರಾ ಇವ್ರ ರೆಕಾರ್ಡ್ CSK ಏನ್ ಸ್ಪಿನ್ನರ್ಸ್ ಅದಾರಲ್ರಿ, ನೂರ್ ಅಹಮದ್ ಮತ್ತು ರವೀಂದ್ರ ಜಡೇಜಾ ಇವ್ರ ವಿರುದ್ಧ ಭಾರಿ ಐತಿ. ರವೀಂದ್ರ ಜಡೇಜಾ ವಿರುದ್ಧ 177 ಸ್ಟ್ರೈಕ್ ರೇಟ್ಲೆ ಬ್ಯಾಟಿಂಗ್ ಮಾಡ್ತಾರ. ಅದ ಈ ಕಡೆ ನೂರ್ ಅಹಮದ್ ಇವ್ರ ವಿರುದ್ಧ 277 ಸ್ಟ್ರೈಕ್ ರೇಟ್ಲೆ ನಿಹಾಲ್ ವದೇರಾ ಬ್ಯಾಟಿಂಗ್ ಮಾಡ್ತಾರ. ಇನ್ನ ಈ ಮ್ಯಾಚಿನ ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋದಾದ್ರ, ಪಂಜಾಬ್ ಕಿಂಗ್ಸ್ ನ ಓಪನರ್ಸ್ ಏನಂತಾರ, ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಇವ್ರು ಅವರ ಟೀಮಿಗೆ ಒಂದು ಚಲೋ ಒಂದು ಫೈರಿ ಓಪನಿಂಗ್ ಸ್ಟಾರ್ಟ್ ಕೊಡ್ತಾರ ಅಂತ ಹೇಳಿ ಅನಿಸ್ತೈತಿ. ಮತ್ತು ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್ ರೀಸೆಂಟ್ ಆಗಿ ಅವ್ರದ್ದು ಒಂದು ಖರಾಬ್ ಫಾರ್ಮ್ ನಡೆದೈತ್ರಿ. ಇದು CSK ವಿರುದ್ಧ ಮ್ಯಾಚ್ ಐತಿ, ಮತ್ತು CSK ವಿರುದ್ಧ ಆಡಿದಾಗ ರೀಸೆಂಟ್ ಫಾರ್ಮ್ ಯಾರ್ದು ಚಲೋ ಇರಂಗಿಲ್ಲ, ಅವ್ರು ಚಲೋ ಆಡ್ತಾರ. ಅವರು ಈ ಮ್ಯಾಚ್ ನಾಗ ಫಾರ್ಮಿಗೆ ವಾಪಸ್ ಬರ್ತಾರ ಅಂತ ಹೇಳಿ ಅನಿಸ್ತೈತಿ. ಅದೇ ಕಡೆ CSK ಕಡೆ ಆಯುಷ್ ಮಾತ್ರೆ ಮತ್ತ ಡೆವಾಲ್ಡ್ ಬ್ರೇವಿಸ್ ಇವ್ರ ಬ್ಯಾಟ್ ನಿಂದ ರನ್ ಬರ್ತಾವ. ಇವ್ರ ಜೊತೆ ಶಿವಮ್ ದುಬೆ ಅವ್ರನ್ನ ಇವತ್ತು ಚಲೋ ಆಡ್ತಾರ ಅಂತ ಹೇಳಿ ನನಗೆ ಅನಿಸ್ತೈತಿ. ಇನ್ನ ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ಬೋದು? ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಟೀಮ್ ವಿನ್ ಆಗ್ಬೋದು. ಯಾಕಂದ್ರೆ ನೋಡ್ರಿ, ಮಸ್ಟ್ ವಿನ್ ಗೇಮ್ ಐತಿ ಪಂಜಾಬ್ ಕಿಂಗ್ಸ್ ಗೆ. CSK ಐತ್ ಬಿಡ್ರಿ, ಆದ್ರೆ ಅವ್ರ ಚಾನ್ಸ್ ಪ್ಲೇ ಆಫ್ಸ್ ಹೋಗೋದು ಬಹಳ ಕಡಿಮೆ ಐತಿ. ಅವ್ರು ಆಲ್ರೆಡಿ ಮುಂದಿನ ಸೀಸನ್ ಯೋಚನೆ ಮಾಡತ್ತಾರ, ಹೌದೋ ಇಲ್ಲೋ? ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ. ಹೋಗೋಗಿದ್ದ ಮೊದಲ ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.